ಅಯ್ಯೋ ಸೆಕೆ! ಇತ್ತೀಚಿನ ದಿನದಲ್ಲಂತೂ ಎಲ್ಲ ಕಡೆ ತಡೆಯಲಾರದ ಸೆಕೆ. ಈ ಮೈ ಸುಡುವ ಬಿಸಿಲಿನಿಂದ ಪಾರಾದ್ರೆ ಸಾಕಪ್ಪ ಎನ್ನುವುದು ಎಲ್ಲರ ಮಾತಾಗಿದೆ. ಹೀಗಿರುವ ಬಿಸಿಲಿನ ವಾತಾವರಣದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹೇಗೆ ಎಂಬುದನ್ನ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ದ್ರವಾಹಾರಕ್ಕೆ ಪ್ರಾಮುಖ್ಯತೆ ಕೊಡುವುದು ಅತ್ಯಂತ ಮುಖ್ಯವಾದದ್ದು. ಉಷ್ಣತೆಯಿಂದಾಗಿ ದೇಹದ ನೀರು, ಶರ್ಕರ ಮತ್ತು ಲವಣಾಂಶ ಬೆವರಿನಲ್ಲಿ ಹೊರಹೋಗುತ್ತದೆ. ಜೀವಕೋಶಗಳು ಶಕ್ತಿಗಾಗಿ ಹಾತೊರೆಯುತ್ತವೆ. ಇದಕ್ಕಾಗಿಯೇ ಪಾನಕದ ಅಭ್ಯಾಸ ಒಳ್ಳೆಯದು. ಬೆಲ್ಲದ ಪಾನಕಗಳು ದೇಹಕ್ಕೆ ಪೂರಕ. ಈ ದಿನಗಳಲ್ಲಿ ಬೆಳೆಯುವ ಬೇಲದ ಹಣ್ಣು, ಮಾವಿನ ಹಣ್ಣಿನ ರಸದ ಸೇವನೆ ಸಕಲ ಧಾತುಗಳನ್ನು ಪೋಷಿಸಿ ಹೃದಯಕ್ಕೂ ಹಿತವಾಗಿ ದೇಹದ ಆರೋಗ್ಯವನ್ನ ಕಾದಿರಿಸುತ್ತದೆ. ನೀರಿನ ಜೊತೆಗೆ ಲಾವಂಚ, ರಕ್ತಚಂದನ, ಶುಂಠಿ, ಜೇನು ಬೆರೆಸಿಯೂ ಸೇವಿಸಬಹುದು. ಇದಿಷ್ಟೇ ಅಲ್ಲದೆ ಬಿರು ಬೇಸಿಗೆಯಲ್ಲಿ ಯಾವೆಲ್ಲ ಆಹಾರವನ್ನ ತಿನ್ನುವುದು ಕಡಿಮೆ ಮಾಡಬೇಕು ಎಂಬುದನ್ನ ನೋಡುವುದಾದ್ರೆ ಸಿಹಿ, ಹುಳಿ, ಲವಣಯುಕ್ತ ಆಹಾರವನ್ನ ಸೇವಿಸುವುದನ್ನ ಕಡಿಮೆ ಮಾಡಬೇಕು. ಎಣ್ಣೆಯಲ್ಲಿ ಕರಿದ ತಿಂಡಿಗಳಾದ ವಡೆ, ಪಕೋಡ, ಬೋಂಡ, ಪೂರಿ, ಸಮೋಸ, ಪಪ್ಸ್, ಚಾಟ್ಸ್ ಇತ್ಯಾದಿಗಳನ್ನ ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಇದಿಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಖಾರ, ಕಫವನ್ನ ಕಡಿಮೆ ಮಾಡುವ ಒಗರು ಹಾಗೂ ಕಹಿ ರಸವುಳ್ಳ ದ್ರವ್ಯವನ್ನ ಸೇವಿಸಬೇಕು. ಹಳೆ ಅಕ್ಕಿ, ಹಳೆ ಗೋಧಿ, ಹಳೆ ಬಾರ್ಲಿ, ಹೆಸರು ಇತ್ಯಾದಿಯಿಂದ ತಯಾರಿಸಿದ ಆಹಾರ, ತುಂಬಾ ಬಿಸಿ ಇರದ ಅನ್ನ, ನಿಂಬೆ, ಪಡವಲ, ಬದನೆ ಇತ್ಯಾದಿ ಕಹಿ ರಸವಿರುವ ವಾತಾಹಾರ ತರಕಾರಿಗಳು, ಜೇನುತುಪ್ಪ ಸೇವನೆಗೆ ಅರ್ಹವಾಗಿದೆ. ಕೋಸಂಬರಿ ಸೆಕೆಗಾಲದಲ್ಲಿ ಒಳ್ಳೆಯ ಆಹಾರ. ಸ್ವಲ್ಪ ಹೆಸರುಕಾಳು, ಕಡಲೆಬೇಳೆ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಸೇರಿಸಿ ಇದನ್ನ ತಯಾರಿಸಲಾಗುತ್ತದೆ. ಬಿರು ಬೇಸಿಗೆಯಲ್ಲಿ ನಮ್ಮ ಆಹಾರ ಕ್ರಮದಷ್ಟೇ ಜೀವನ ಕ್ರಮವು ಅತ್ಯಂತ ಮುಖ್ಯವಾದದ್ದು. ಕಫವನ್ನ ನಿಯಂತ್ರಿಸಲು ಸ್ನಾನ, ವ್ಯಾಯಾಮ, ಯೋಗ, ಕುಸ್ತಿ, ವೇಗದ ನಡಿಗೆ, ಸೈಕಲ್ ಸವಾರಿ, ಸ್ಕಿಪ್ಪಿಂಗ್ ಇತ್ಯಾದಿಗಳನ್ನ ಸರಿಯಾದ ಕ್ರಮದಲ್ಲಿ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನ ಉತ್ತಮಗೊಳಿಸಿಕೊಳ್ಳಬಹುದು. ಇದಿಷ್ಟೇ ಅಲ್ಲದೆ ಶರೀರಕ್ಕೆ ನೈಸರ್ಗಿಕವಾದ ಚಂದನ, ಕುಂಕುಮಗಳ ಲೇಪನ ಹಿತವಾಗಿರುತ್ತದೆ. ಪ್ರಕೃತಿ ಸೌಂದರ್ಯದ ಸರೋವರಗಳಿರುವ ಕಡೆ, ಕಾಡು ಮೇಡುಗಳಲ್ಲಿ ಮತ್ತು ತಂಪಾದ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಆರೋಗ್ಯದಾಯಕ. ಇದೆಲ್ಲದರ ಜೊತೆಗೆ ರಾತ್ರಿ ವೇಳೆ ಚೆನ್ನಾಗಿ ನಿದ್ದೆ ಮಾಡುವುದು ಅತ್ಯಂತ ಮುಖ್ಯವಾದದ್ದು. ಹಗಲು ನಿದ್ದೆ ಎಂದಿಗೂ ಒಳ್ಳೆಯದಲ್ಲ. ಜನ ಮನದ ಈ ಜೀವನಾಡಿ